Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಲೆಸನ್ ಯಾವುದು ಅಂದರೆ ಮಾನ. ಇದನ್ನು ಬರ್ತಿರೋದು ಬಂದುಬಿಟ್ಟು BT ಲಲಿತಾ ನಾಯಕ್. ಅಂದರೆ ಮಾನ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಈ ಲೆಸನಲ್ಲಿ ಮಾನ ಯಾಕೆ ಈ ಲೆಸನ್ಗೆ ಇಟ್ಟಿದ್ದಾರೆ ಅಂದರೆ, ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ತನ್ನ ಮಕ್ಕಳನ್ನ ಅಂದರೆ ತನ್ನ ಕುಟುಂಬನ ಕಳ್ಕೊಂಡು ಹೇಗೆ ಬೇರೆಯವ್ರ ಮನೇಲಿ ಅಂದರೆ ಅಣ್ಣನ ಮಗನ ಮನೇಲಾಗಿರ್ಬೋದು, ಇಲ್ಲ ಅಣ್ಣನ ಮನೇಲಾಗಿರ್ಬೋದು, ಹೇಗೆ ಅವನು ಜೀವನನ ಸಾಗಿಸ್ತಾನೆ, ಅವನು ಮಾನಕ್ಕೋಸ್ಕರ ಅವನು ಪ್ರಾಣ ಸಹ ಬಿಡ್ತಾನೆ, ಯಾವ ರೀತಿ ಬಿಡ್ತಾನೆ ಅನ್ನೋದನ್ನು ಈ ಪಾಠದಲ್ಲಿ ಕವಿ ಹೇಳ್ತಾ ಬರ್ತಾರೆ, ಮಾನ ಅನ್ನೋ ಪಾಠದಲ್ಲಿ. ಈ ಕತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರಿಗೆ ಸಜೆಸ್ಟ್ ಆಗುತ್ತೆ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನೆಲ್ಲ ಇದ್ರದ್ದು ಸೆಕೆಂಡ್ ಸೆಮ್ದು ಎಲ್ಲ ಪೋಯಮ್ಸ್ ಆ್ಯಂಡ್ ಲೆಸನ್ ಕೂಡ ಮಾಡಾಕಿದ್ದೀನಿ ಆ್ಯಸ್ ಪರ್ SCP. ನೋಟ್ಸ್ ಬೇಕು ಅಂದರೂ ಸಹ ನನ್ನ ಹತ್ರ ಅವೈಲೇಬಲ್ ಇದೆ. NEPನೂ ಇದೆ, SCPನೂ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದು ಇನ್ಸ್ಟಾ ಲಿಂಕ್ ಇರುತ್ತೆ, ಎಲ್ಲನೂ ಬಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಸಹ ಸಿಗುತ್ತೆ. ಬೇಕು ಅಂದರೆ ವಾಟ್ಸಪ್ ಮಾಡ್ಬೋದು, ಮೆಸೇಜ್ ಮಾಡಿದ್ರೆ ಸಿಗುತ್ತೆ. ಅದಕ್ಕೆ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಜಸ್ಟ್ 30 ರೂಪೀಸ್ ಪೇ ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಲೆಸನ್ ಹೋಗೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಂಡು ಹೋಗೋಣ. ಲಲಿತಾ ನಾಯಕ್ ಅವರು. ಮತ್ತು ಇವರು ಬಂದು ಸಾಹಿತ್ಯ ಮತ್ತು ರಾಜಕೀಯ ಕ್ಷೇತ್ರಗಳಿಂದ ಪರಿಚಿತ ನಮಗೆ ಆಗ್ತಾರೆ. ಆ್ಯಂಡ್ ಇವರು ಬಂದು ಹುಟ್ಟಿರೋದು ಬಂದುಬಿಟ್ಟು ಚಿಕ್ಕಮಗಳೂರಿನಲ್ಲಿ ಇವರು ಜನಿಸಿರ್ತಾರೆ. ಯಾವಾಗ ಅಂದರೆ ಏಪ್ರಿಲ್ 4, 1995ರಲ್ಲಿ ಇವರು ಜನಿಸಿರ್ತಾರೆ. ಮತ್ತು ತಂದೆ ನೋಡೋದಾದ್ರೆ ಲಲಿತಾಜಿ ನಾಯಕ್ ಮತ್ತು ತಾಯಿ ಗಂಗಾಬಾಯಿಯವರು. ಮತ್ತು ಇವರು ಬಂದು ಸಂಸ್ಕೃತ, ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಪರಿಣಿತಿ ಸಾಧಿಸಿರ್ತಾರೆ. ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ ಲಲಿತಾ ನಾಯಕ್ ಅವ್ರದ್ದು. ಬನ್ನಿ ಡೈರೆಕ್ಟ್ ಕತೆಗೆ ಹೋಗೋಣ. ಈ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಅಂತ ನಾವು ನೋಡೋದಾದರೆ ರುಕ್ಮಜ್ಜ ಯಾರು ಅಂತ ನೋಡ್ತಾ ಹೋಗೋಣ. ಅಂದರೆ ಕತೆ ಪ್ರಾರಂಭ ಆಗೋದು ಬಂದುಬಿಟ್ಟು ರುಕ್ಮಜ್ಜ ಬಂದು ಒಂದು ಹಟ್ಟಿ ಮುಂದೆ ಕುತ್ಕೊಂಡು 4-5 ಸಾರಿ ಅವನು ಆಕಳಿಸ್ಬಿಟ್ಟು ಬೀಡಿ ಏನಾನ ಸಿಗ್ಬೋದಾ ಅಂತ ಅವ್ನ ಜೋಪ್ನೆಲ್ಲ ಹುಡುಕ್ಲಾಡ್ತಾನೆ. ಬಟ್ ಎಷ್ಟೇ ಹುಡುಕ್ಲಾರ್ದು ಏನೂ ಸಿಗಲ್ಲ. ಆವಾಗ ಕೂಡ ಆಕಳಿಸೋ ಇದಕ್ಕೆ ಅವನಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಮತ್ತು ಹೊಟ್ಟೆದಿಂದ ಶಬ್ದ ಕೂಡ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸರಿ ಅಂತ ಊಟಕ್ಕೆ ಮನೆಯವರನ್ನ ಯಾರನ್ನಾದ್ರೂ ಕರೆಯೋಣ ಅಂತ ಕೂಗಿದ್ರೆ ಯಾರೂ ಸಹ ಅವನಿಗೆ ರೆಸ್ಪಾನ್ಸ್ ಅಂದರೆ ಯಾರೂ ಕೂಡ ಮಾತಾಡಲ್ಲ. ಆವಾಗ ಅವನು ನೆನೆಸ್ಕೊತಾನೆ, ಅಕಸ್ಮಾತ್ ಏನಾನ ಅವ್ರ ಮಗ ತಿಪ್ಪ ಅವನೇನಾನ ಬದುಕಿದ್ರೆ ಅವನಿಗೆ ಸೊಸೆ ಬರ್ತಿದ್ರು, ಆ ಸೊಸೆ ಅವನಿಗೆ ಸೊಸೆ ಊಟ ಹಾಕ್ತಿದ್ರು, ಹಾಕಿಲ್ಲ ಅಂದರೆ ಅಧಿಕಾರದಿಂದ ಕೇಳ್ಬೋದಾಯಿತು. ಬಟ್ ಅವನು ಇಲ್ಲ ಇವಾಗ ಅಂತ ಅನ್ಕೊತಾನೆ ಮನಸ್ಸಲ್ಲಿ. ಮತ್ತು ಹೆಂಡತಿ ಅಂದರೆ ಅವನ ಜೊತೆ ಜೀವನ ಹಂಚ್ಕೊತಿದ್ದ ಹೆಂಡತಿ ಸಹ ಅವನಿಗಿಂತ ಮುಂಚೆನೇ ಲೋಕದ ಪಯಣ ಮುಗಿಸಿರ್ತಾರೆ. ಅಂದರೆ ಅವಳು ಸಹ ಸತ್ತೋಗ್ಬಿಟ್ಟಿರ್ತಾಳೆ. ಅವಳಾದರೂ ಸಹ ಇದ್ದಿದ್ರೆ ಅವನು ಹೊಟ್ಟೆ ಸಂಕಟ ಅಂದರೆ ಊಟ ಇಲ್ಲದೆ ಹೊಟ್ಟೆ ಸಂಕಟನ ಅವಳು ಬಲಿಯಾದರೂ ಹೇಳ್ಕೊಬೋದಾಯಿತು ಅಂತ ತುಂಬ ಯೋಚನೆ ಮಾಡ್ತಾನೆ. ಅದೇ ಟೈಮ್ಗೆ ಬೀದಿಯಲ್ಲಿ ಇರುವ ಸ್ವಲ್ಪ ಮಕ್ಕಳು ಅವನ ಚಡ್ಡಿ ಹರಿದಿದ್ದನ್ನು ಕಂಡುಬಿಟ್ಟು ರೇಗಿಸ್ತಾ ಇರ್ತಾರೆ. ಆಗ ಅವನ ಚಡ್ಡಿ ಅಂದರೆ ಅವನ ಮಾನ ಮುಚ್ಕೊಳಕ್ಕೆ ಆ ಚಡ್ಡಿಯನ್ನೇ ಮೇಲೆ ಎಳ್ಕೊಂಡು ಆ ಕೋಲಿಂದ ಆ ಮಕ್ಕಳನ್ನ ಓಡಿಸ್ತಾನೆ. ಮತ್ತು ಓಡಿಸ್ಬಿಟ್ಟು ಯೋಚನೆ ಮಾಡ್ತಾನೆ, ಏನು ಅಂದರೆ ಅವ್ರೂರಲ್ಲಿರೋ ದೇವಲ್ಯನ ಬಳಿ ತನಗೆ ಬರ್ತಿರೋ ಪೆನ್ಷನ್ ದುಡ್ಡಲ್ಲಿ 10 ರೂಪಾಯಿನ ಅವನ ಕೈಗೆ ಕೊಟ್ಬಿಟ್ಟು ಹೊಸ ಚಡ್ಡಿ ತಗೊಬರೋಕ್ಕೆ ಹೇಳಿರ್ತಾನೆ. ಅವನು ತಗೊಬರ್ತಾನೆ. ಯಾರು ದೇವಲ್ಯ ಅಂತ ಕಾಯ್ತಿರ್ತಾನೆ. ದೇವಲ್ಯ ಬಳಿ 10 ರೂಪಾಯಿ ಕೊಟ್ಬಿಟ್ಟು ಹೊಸ ಚಡ್ಡಿ ತಗೊಬಾ ಅಂದಾಗ ಅವನು ತಿರ್ಗಾ ಕೇಳ್ತಾನೆ, ಇನ್ನು 10 ರೂಪಾಯಿ ಕೊಡು ಅಜ್ಜ ಅಂತ. ಆವಾಗ ಅಜ್ಜ ಹೇಳ್ತಾನೆ, ಏನು ಅಂದರೆ ತಮ್ಮನ ಮಗ ರಾಮ್ಯ ಅಂದರೆ ಇವನೆಲ್ಲಿ ಇರ್ತಾ ಇದ್ದಿದ್ದು ರುಕ್ಮಜ್ಜ ತಮ್ಮನ ಮಗ ಆದ ರಾಮ್ಯನ ಮನೆಯಲ್ಲಿ ಇವನಿರ್ತಾ ಇದ್ದಿದ್ದು. ಅವನು ಹಣನೆಲ್ಲ ಅಂದರೆ ರುಕ್ಮಜ್ಜನೇ ಖರ್ಚು ಮಾಡಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಬೈಕೋತಾನೆ. ಇಲ್ಲ, ನಾನು 10 ರೂಪಾಯಲ್ಲಿ ನೀನು ತಗೋಬಾ ಅಂತ ಹೇಳ್ತಾನೆ. ಆವಾಗ ಯಾರು ದೇವಲ್ಯ ಅಜ್ಜನ ಮೇಲೆ ಕಾಳಜಿಯಿಂದ ಹೇಳ್ತಾನೆ, ಏನು ಅಂದರೆ 1 ವರ್ಷದಿಂದ ಬರ್ತಿರೋ ಹಣವನ್ನೆಲ್ಲ ತಗೊಂಡೋಗಿ ರಾಮ್ಯನ ಹತ್ರನೇ ಕೊಡ್ತಾ ಇದೆಯಾ, ನಿಂಗಾಗಿ 1 ದಿವಸ ಕೂಡ ನೀನು ಖರ್ಚು ಮಾಡಿಲ್ಲ ಅಂತ ಹೇಳ್ತಾನೆ. ಏನು ಅಂದರೆ
ರಾಮನಿ ಅಂದರೆ ಅವನಿರ್ತಾನಲ್ಲ, ರಾಮ್ಯನಿಗಾದ್ರೂ ಜ್ಞಾನ ಬೇಡ ತಮ್ಮ ದೊಡ್ಡಪ್ಪನಿಗೆ, ಅಂದರೆ ತಮ್ಮನ ಮಗ ಅಂದರೆ ರುಕ್ಮಜ್ಜ ಬಂದು ದೊಡ್ಡಪ್ಪ ಆಗಬೇಕಲ್ಲ ರಾಮ್ಯನಿಗೆ. ಅವನಿಗಾದ್ರೂ ಜ್ಞಾನ ಇಲ್ಲ, ತನ್ನ ದೊಡ್ಡಪ್ಪನಿಗೆ ಮಾನ ಮರ್ಯಾದೆ ಮುಚ್ಕೊಳಕ್ಕೆ ಒಂದು ತುಂಡು ಬಟ್ಟೆ ಆದರೂ ಕೊಡಬೇಕು ಅಂತ ಜ್ಞಾನಕ್ಕೆ ಬರೋದಿಲ್ವಾ ಅಂತ ದೇವಲ್ಯ ಬಂದು ರುಕ್ಮಜ್ಜನ ಹತ್ರ ಹೇಳ್ತಾ ಇರ್ತಾರೆ. ಮತ್ತು ಹೇಳ್ತಾನೆ, ಅಂದರೆ ಊಟ ಹಾಕ್ಬಿಟ್ರೆ ಸಾಕ, ಮಾನ ಮುಚ್ಕೊಳಕ್ಕೆ ಬಟ್ಟೆಯನ್ನು ಕೊಡ್ಕುಡ್ದ ಅಂತ ಅವನ ಮನಸ್ಸಲ್ಲಿರೋ ಅಂದರೆ ನೋವನ್ನ ರುಕ್ಮಜ್ಜನ ಹತ್ರ ಹೇಳ್ಕೊಡ್ತಾ ಇರ್ತಾನೆ ದೇವಲ್ಯ. ಆಗ ರುಕ್ಮಜ್ಜ ಬಂದ್ಬಿಟ್ಟು ಸ್ವಲ್ಪ ಬೇಜಾರು ಮಾಡಿಕೊಂಡು 10 ರೂಪಾಯಿನ ಎತ್ಕೊಂಡು ಮಿಕ್ಕಿದ್ದನ್ನು ವಾಪಸ್ ಕೊಟ್ಬಿಡಪ್ಪ ದೇವಲ್ಯ ಅಂತ ಹೇಳ್ತಾನೆ. ಸರಿ ಅಂತ ದೇವಲ್ಯ, ಸರಿ ಅಜ್ಜ ನಾನು ಹೊಸಾದು ಬಂದು ಒಂದು ಅಂಗಿ ತಗೋಬಲ್ಲ ಜೊತೆಗೆ ಅಂದಿದ್ಕ ರುಕ್ಮಜ್ಜ ಬೇಡ ಅಪ್ಪ, ಇರೋದ್ರಲ್ಲಿ ಒಂದು ಚಡ್ಡಿ ತಗೋಬಾ ಸಾಕು ಅಂತ ರುಕ್ಮಜ್ಜ ಹೇಳ್ತಾನೆ ದೇವಲ್ಯಗೆ. ಆಮೇಲೆ ಆ ಮಾತೆಲ್ಲ ಹೇಳಿಬಿಟ್ಟು ಯೋಚನೆ ಮಾಡ್ತಾನೆ, ನನಗೇನೋ ಹೊಸ ಚಡ್ಡಿ ತಗೊಬಂದು ಕೊಟ್ಟರೆ ಅಂದರೆ ಅರ್ಧೋಗಿರೋ ಚಡ್ಡಿನ ಕಿತ್ತು ಬಿಸಾಕ್ಬಿಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಅವನ್ನ ರೇಗಿಸಿರ್ತಾರಲ್ಲ ಆ ಹುಡುಗರನ್ನ ಬೈಕೊಂಡು ಮನೆ ಕಡೆ ಹೋಗ್ತಿರೋ ಟೈಮಲ್ಲಿ ಹುಡುಗರೆಲ್ಲ ಗೇಲಿ ಮಾಡುತ್ತಾ ಹೇಳ್ತಾರೆ, ಅಜ್ಜ ನೀನು ಇಲ್ಲೇ ಇದೆಯಾ, ನಿನ್ನ ಮಗ ಅಂದರೆ ಯಾರು ಅಂದರೆ ಚಿಕ್ಕಪ್ಪನ ಮಗ ರಾಮ್ಯ ಇರ್ತಾನಲ್ಲ, ಅವನು ಊಟ ಮಾಡೋಕ್ಕೆ ಆವಾಗೆ ಕುತ್ಕೊಬಿಟ್ಟವನೇ ನಿನ್ನ ಬಿಟ್ಬಿಟ್ಟು ಅಂತ ಹೇಳ್ತಾರೆ. ಆವಾಗ ಅವ್ನು ಯೋಚನೆ ಮಾಡ್ತಾರೆ, ಈ ಚಿಕ್ಕ ಮಕ್ಕಳು ಕೂಡ ಅನ್ಕೋಬಿಟ್ಟವ್ರೇನೋ ನನಗೆ ಸುಮ್ಮನೆ ಎಷ್ಟು ವರ್ಷದ ಕಾಲ ಅನ್ನ ಹಾಕೋದು ಅಂದರೆ ದಂಡ ಅಂದರೆ ವೇಸ್ಟು ಅಂತ ಅನ್ಕೋಬಿಟ್ಟವ್ರೆ ಅಂದ್ಕೊಂಡು. ಆದರೆ ರಾಮ್ಯ ಯಾವಾಗಾದರೂ ಮನೆಗೆ ಬಂದಿದ್ದಕ್ಕೆ ಹೆಣ್ಮಕ್ಳನ್ನ ಉಣ್ಣಕ್ಕೆ ಇಕ್ಕು ಎಷ್ಟೊತ್ತಾಯಿತು ಅಜ್ಜನಿಗೆ ಅಂತ ಹೇಳಿದಾದ್ಮೇಲೆ ಆ ಮನೆಯ ಹೆಣ್ಮಕ್ಳು ಬಂದು ಅಜ್ಜನ ಬಳಿ ಊಟ ತಟ್ಟೆಯನ್ನು ಎಸೆದ್ಬಿಟ್ಟು ಹೋಗ್ತಿದ್ರು. ಆದರೆ ಆ ದಿನ ಮಾತ್ರ ಅವನ್ನ ಬಿಟ್ಬಿಟ್ಟು ಅವನೇ ಅಂದರೆ ಅವನು ಮಾತ್ರ ಊಟ ತಿಂತಾನೆ ಅಂತ ಮನ್ಸಿಗೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಮನೆ ಕಡೆ ಬಂದವನು ಮನೆ ಬಾಗಿಲ ಬಳಿನೇ ಒರ್ಕೊಂಡು ಕುತ್ಕೊಂಡು ರುಕ್ಮಜ್ಜ ತನಗೆ ಪೆನ್ಷನ್ ಬರಲು ಅಂದರೆ ಬರೋ ರೀತಿ ಮಾಡಿರ್ತಾರಲ್ಲ, ಯಾರು ಮಾಡಿರ್ತಾರೆ ಅಂದರೆ ಊರ ಗೌಡ್ನವರು ಮಾಡಿರ್ತಾರೆ. ಅಂದರೆ ತನ್ನ ಮಗ ಸತ್ತ ಮೇಲೆ ತನ್ನ ಪರಿಸ್ಥಿತಿಯನ್ನು ಕಂಡ ಊರ ಗೌಡ್ರು ಅವನ ಮಗ ಸತ್ತಿದ್ದಕ್ಕೆ ಸರ್ಕಾರದಿಂದ 500 ರೂಪಾಯಿ ಬರುತ್ತದೆ, ಆ ಸಂಬಳದಿಂದ ಹೇಗೋ ತನ್ನ ಜೀವನನ ಸಾಗಿಸ್ಬೋದು ಅಂತ ಧೈರ್ಯ ಹೇಳ್ಬಿಟ್ಟು ಅವನಲ್ಲಿ ಒಂದು ಫೋಟೋನ ತೆಗೆಸ್ಕೊಂಡು ಅವನ ಹತ್ರ ಇರೋ ಒಂದು ಫೋಟೋನ ತಗೊಂಡು ಮತ್ತು ಫಾರಮ್ ತುಂಬಿಸಿ ಅವನ ಹತ್ರ ಹೆಬ್ಬೆಟ್ಟು ಹಾಕ್ಸ್ಕೊಂಡು ಹೋಗ್ತಾರೆ. ಹೋಗಿ 2 ತಿಂಗಳು ಆಗಿದ್ರೂ ಕೂಡ ರುಕ್ಮಜ್ಜನಿಗೆ ಅಂದರೆ ಪೆನ್ಷನ್ ಬಂದಿರಲ್ಲ, ಹಣ ಇವನ ಕೈಗೆ ಬಂದು ಸೇರಿಲ್ಲಲ್ಲ. ಆ ಟೈಮಲ್ಲಿ ಗೌಡ್ರು ತಾನೇ ಮಾಡಿಸ್ಕೊಟ್ಟಿರ್ತಾರೆ. ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಗೌಡರು ಹೇಳ್ತಾರೆ ಏನು ಅಂದರೆ 2 ತಿಂಗಳ ಹಣ ನಿಮಗೆ ಬರಲ್ಲ, 2 ತಿಂಗಳ ಹಣ ಅಂಚೆಯವನೇ ಅಂದರೆ ಪೋಸ್ಟ್ಮ್ಯಾನೇ ಇಟ್ಕೊತಾನೆ, ಮಿಕ್ಕಿದ್ದು 3ನೇ ತಿಂಗಳಿಂದ ನಿಮಗೆ ಪ್ರತಿ ತಿಂಗಳು 47 ರೂಪಾಯಿ ಬರುತ್ತೆ. ಅಂದರೆ 50 ರೂಪಾಯಿಯಲ್ಲಿ 47 ರೂಪಾಯಿ ಬರುತ್ತೆ. 3 ರೂಪಾಯಿನ ಅಂಚೆಯವನೇ ಅವನು ತಗೊಬಂದು ಕೊಡೋದಕ್ಕೆ ಇಕ್ಕೊತಾನೆ ಫೀಸಾಗಿ ಅಂತ ಹೇಳ್ತಾರೆ. ಸರಿ ಅಂತ ಅದೇ ರೀತಿ 3ನೇ ತಿಂಗಳಿಂದ ಇವನಿಗೆ ತಿಂಗಳು 47 ರೂಪಾಯಿ ಬರ್ತಾ ಇರುತ್ತೆ. ಆಗ ಆ ಬರೋ ದುಡ್ಡನ್ನೆಲ್ಲ ನೋಡಿ ಊರವರೆಲ್ಲ ಇವನ್ನ ಯಾವ ರೀತಿ ಕರಿತಾ ಇದ್ರು ಅಂದರೆ ಅರ್ಧ ನೋಟಿನ ಸಾಹುಕಾರ ಅಂತ ಇವನ್ನ ಊರಲ್ಲಿರೋರೆಲ್ಲ ಕರಿತಾ ಇದ್ರು ಆ ಪೆನ್ಷನ್ ಬರೋದಕ್ಕೆ. ಅದೇ ರೀತಿ ಬಂದ ಹಣನೆಲ್ಲ 10-20 ಅಂತ ಇವ್ರಿಗೆ ನೀಡ್ತಿದ್ದ. ಆದರೂ ಸಹ ಅವ್ರು ಯಾರು ಇವನ್ನ ಅಷ್ಟು ಚೆನ್ನಾಗೇನು ನೋಡ್ಕೋತಾ ಇದ್ದಿಲ್ಲ. ಆವಾಗ ಕೊನೆಗೆ ಇವನು ಹಣನ್ನೆಲ್ಲ ತಗೊಂಡೋಗಿ ರಾಮ್ಯನ ಬಳಿ ಅಂದರೆ ಅವನು ಇರ್ತಾನಲ್ವ ಅವ್ರ ತಮ್ಮನ ಮಗನ ಬಳಿ ಹೋಗಿ ಕೊಡೋಣ ಅಂತ ನಿರ್ಧಾರ ಮಾಡಿ ಎಲ್ಲ ದುಡ್ಡನ್ನು ತಗೊಂಡೋಗಿ ಅವನ ಹತ್ರ ಕೊಟ್ಟು ಅವನ ಮನೆಯಲ್ಲಿ ಅವನು ಇದ್ದು ಊಟನ ಮಾಡೋಕ್ಕೆ ತೀರ್ಮಾನ ಮಾಡ್ತಾನೆ. ಅದೇ ರೀತಿ ತಿಂಗಳು ಬಂದಿದ್ದ ಹಣನೆಲ್ಲ ತಗೊಂಡೋಗಿ ತಮ್ಮನ ಮಗನಾದ ರಾಮ್ಯನ ಬಳಿ ಕೊಡ್ತಾನೆ. ಅವನು ಆವಾಗ ಹಳೆ ಕಂಬಳಿ ಮತ್ತು ಚಾಪೆಯನ್ನು ಕೊಟ್ಟು ಅಟ್ಟಿಯ ಆಚೆ ಅಂದರೆ ಅಟ್ಟಿಯಿಂದ ಆಚೆ ಅಲ್ಲ ಆ ಕಾಲದಲ್ಲೆಲ್ಲ ಮಡಗ್ತಿದ್ದಿದ್ದು, ಅಲ್ಲಿ ಮಲ್ಕೊಳಕ್ಕೆ ನೆಲೆ ಕೊಡ್ತಾನೆ. ಮತ್ತು ಆಗಾಗ ಬಂದು ತಮ್ಮಕ್ಕು ಮತ್ತು ಎಲೆ ಅಡಿಕೆನ ತಗೊಬಂದು ಕೊಡ್ತಾ ಇದ್ದ ಯಾರು ತಮ್ಮನ ಮಗ ರಾಮ್ಯ. ಆದರೆ ಒಮ್ಮೆ ಮುದುಕನಿಗೆ ಅಂದರೆ ಯಾರಿಗೆ ರುಕ್ಮಜ್ಜನಿಗೆ ಕಾಯಿಲೆ ಬಂದಾಗ ಅವನ ಪಜೀತಿ ನೋಡಬೇಕಾಗಿತ್ತು. ಹೆಂಗೆ ಅಂದರೆ ಅವನ್ನ ಆಸ್ಪತ್ರೆಗೆ ಸಹ ಕರ್ಕೊಂಡು ಹೋಗ್ತಿದ್ದಿಲ್ಲ. ಯಾಕಂದರೆ ವಯಸ್ಸಾದಿದ್ದ ಜೀವಕ್ಕೆ ಆಸ್ಪತ್ರೆ ಯಾಕೆ, ಔಷಧಿ ಯಾಕೆ, ಬೇಡ ಅಂತ ಅವ್ನ ಎಲ್ಗೂ ಕರ್ಕೊಂಡು ಹೋಗ್ದಿರ ಅವನ ಸ್ಥಿತಿ ನೋಡೋಕ್ಕಾಗ್ತಿದ್ದಿಲ್ಲ ಅಂತ ಹೇಳ್ತಾರೆ.
ಮತ್ತು ಜ್ವರ ಬಂದಿರೋ ರೀಸನ್ನಿಂದ ಅವನಿಗೆ ಗಂಜಿ ಆಗಲಿ ನೀರಾಗಲಿ ಹೊಟ್ಟೆ ಅಂದರೆ ಹೊಟ್ಟೆ ಒಳಗೆ ಸೇರ್ತಾನೆ ಇದ್ದಿಲ್ಲ. ಆದರೆ ಕೆಲವು ದಿನ ಆದಮೇಲೆ ಅಂದರೆ ಮುದ್ದೆ ನುಂಗಷ್ಟು ಅವನು ಸುಧಾರಿಸ್ಕೊತಾನೆ, ಜ್ವರ ಎಲ್ಲ ಮೇಲಾಗಿ. ಅದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಆನಂತರ ಆ ಜ್ವರ ಬಂದಿರೋ ರೀಸನ್ನಿಂದ ಅವನ ಕಣ್ಣು ದೃಷ್ಟಿ ಸ್ವಲ್ಪ ಅಂದರೆ ಮಂಜು ಕಟ್ಕೊಳುತ್ತೆ ಅವನ ಕಣ್ಣಲ್ಲಿ. ಆ ರೀಸನ್ನಿಂದ ಅವನು ಗೆಜ್ಜೆ ಸಪ್ಪಳ ಅಂದರೆ ನಡ್ಕೊಬರೋ ಶಬ್ದನ ನೋಡಿ ಗುರ್ತು ಹಿಡಿತಾ ಇದ್ದ, ಯಾರನ್ನ ಬರ್ತಿದ್ದಾರಾ ಇಲ್ವಾ ಅಂತ. ಇದನ್ನೆಲ್ಲ ಅವಳು ಅಂದರೆ ರಾಮ್ಯ ಊಟಕ್ಕೆ ಹೋಗ್ಬಿಟ್ಟಿರ್ತಾನಲ್ಲ ಕೂಗ್ದಿರ, ಆವಾಗ ಅವನು ಇದ್ರ ಪಕ್ಕದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡ್ತಾನೆ, ಈ ಘಟನೆನ ಅಂತ ಹೇಳ್ತಾರೆ. ಮತ್ತು ಅವನು ಬಟ್ಟೆಗೆ ಹಣ ಕೊಟ್ಟಿರ್ತಾನಲ್ಲ, ಅದಕ್ಕೋಸ್ಕರ ರಾಮನಿಗೆ ಇದು ಹಿಡಿಸಿಲ್ಲ ಅಂತ ಅವನಿಗೆ ಯಾರೂ ಕೂಡ ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ರಾಮ್ಯನು ಅಂದರೆ ರುಕ್ಮಜ್ಜ 30 ರೂಪಾಯಿನ ಹೊಸ ಚಡ್ಡಿ ತಗೊಳಕ್ಕೆ ದೇವಲ್ಲಿಯನ ಬಳಿ ಕೊಟ್ಟಿದ್ದೀನಿ ಅಂತ ಅನ್ನೋ ವಿಚಾರನ ರಾಮ್ಯನಿಗೆ ಅವನು ಹೇಳ್ದಾಗ ರಾಮ್ಯ ಏನಂತಾನೆ ಅಂದರೆ, ರಾಮ್ಯ ಬಂದು ಹೇಳ್ತಾನೆ ಏನು ಅಂದರೆ 30 ರೂಪಾಯಿ ಅವನು ಹೊಸ ಅಂಗಿ ಕೊಟ್ಟಿರ್ತಾನಲ್ಲ, ಮಿಕ್ಕಿದ್ದು 47 ರೂಪಾಯಿದಾಗ ಮಿಕ್ಕಿದ್ದು ಕೊಟ್ಟಾಗ ಈ ಮಿಕ್ಕಿದ ಹಣನ ಯಾಕೆ ತಂದೆ, ಅದನ್ನು ಅವನು ಕೊಟ್ಬಿಡೋದಲ್ಲ, ನಿಂಗೇನು ಈ ವಯಸ್ಸಲ್ಲಿ ನೀನು ಏನು ಹೊಸ ಅಂಗಿ ಹಾಕ್ಕೊಂಡು ಮದುಮಗನಾಗಿ ಮಿಂಚಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿಬಿಟ್ಟು, ಹಳೇದು ಪಳೆಯವು ಗೌಡ್ರ ಹತ್ರ ಹೋಗಿ ಕೇಳಿದರೆ ಅವರೇನು ನಿಂಗೆ ಕೊಡಲ್ಲ ಅಂತ ಇದ್ರಾ ಅಂತ ಹೇಳಿದಾಗ, ಇಲ್ಲ ಅಂದರೆ ಲುಕ್ಮಜ್ಜ ಹೇಳೋದು, ಇಲ್ಲ ನಾನು ಗೌಡ್ರ ಹತ್ರ ಕೇಳಿದೆ, ಅದಕ್ಕೆ ಗೌಡ್ರು ಬಂದು ತಿಂಗಳು ಹಣನ ಎಣ್ಸ್ಕೊಂತೀಯಲ್ಲ, ಒಂದು ಜೊತೆ ಹೊಸದು ಒಂದು ಜೊತೆ ತಗೊಂಡು ಹಾಕ್ಕೊಂಡು ಕುಡ್ದ, ಜೀವಮಾನ ಎಲ್ಲ ನಾವೇ ನಿಮಗೆ ಕೊಡಬೇಕಾ ಅಂತ ಅಂದರು ಅಂತ ರುಕ್ಮಜ್ಜ ಬಂದು ರಾಮ್ಯನಿಗೆ ಹೇಳ್ತಾನೆ ಹಿಂಗೆ. ಅದಕ್ಕೆ ರಾಮ್ಯ ಬಂದು ರುಕ್ಮಜ್ಜನಿಗೆ ಹೇಳ್ತಾನೆ ಏನು ಅಂದರೆ, ಗೌಡ್ರು ಏನೋ ಹೇಳಿದ್ರು ಅಂತ ನೀನು ಮಹಾರಾಜನಂತೆ ಹೊಸ ಅಂಗಿ ತಗೊಳಕ್ಕೆ ಕಾಸು ಕೊಟ್ಬಿಟ್ಟು ಬಂದಿದ್ಯಾ ಅಂತ ರುಕ್ಮಜ್ಜನ ಮೇಲೆ ಕೋಪ ಮಾಡಿಕೊಂಡು ಮುಖ ಮುದುರಿಸ್ಕೊಂಡು ಹೋಗ್ತಾನೆ. ಅದನ್ನು ನೋಡಿದ ರುಕ್ಮಜ್ಜನಿಗೆ ಈ ರೀತಿ ಮಾಡಬಾರ್ದಾಯಿತು ಅಂತ ಬೇಸರ ಪಡ್ತಾನೆ. ಮತ್ತು ಮನೆಯಲ್ಲಿ ಇರೋ ಹೆಂಗಸರೆಲ್ಲ ಬಾಯಿಗೆ ಬಂದ ರೀತಿ ಇವನ ಮೇಲೆ ಗೊಣಗ್ತಾ ಇರ್ತಾನೆ. ಮತ್ತು ತನಗೆ ಈ ತಪ್ಪಿಂದ ಇನ್ಮೇಲೆ ರಾಮ್ಯ ನನಗೆ ಊಟ ಹಾಕಲ್ಲ ಅಂತ ತುಂಬ ಬೇಸರ ಮಾಡಿಕೊಂಡು, ಮತ್ತು ಈ ಹಣ ನಂಗೆ ಯಾಕಾದರೂ ಬಂತೋ ಅಂದರೆ ಪೆನ್ಷನ್ ಯಾಕಾದರೂ ಬಂತೋ, ಪೆನ್ಷನ್ ಬರ್ದಿರ ಇದ್ದಿದ್ರೆ ನಾನು 2 ವರ್ಷದಿಂದ ಹಿಂದೆನೇ ಅಂದರೆ 2 ವರ್ಷ ಇವಾಗ ಅವನು ಬದುಕ್ತಿರ್ತಾನಲ್ಲ ಆ ವರ್ಷಕ್ಕೆ ಹಿಂದೆನೇ 2 ವರ್ಷದ ಹಿಂದೆನೇ ನಾನು ಸತ್ತೋಗ್ಬಿಡ್ತಿದ್ದೆ, ಯಾಕಾದರೂ ಪೆನ್ಷನ್ ಹಣ ಬರ್ತಿದ್ಯೋ ಅಂತ ಮನಸ್ಸಲ್ಲಿ ಅಂದರೆ ಹೊಟ್ಟೆಯಲ್ಲಿ ಕಿಚ್ಚು ಹಬ್ಬುತ್ತೆ. ಅಂದರೆ ಒಂಥರ ಮನಸ್ಸಲ್ಲಿ ಅವನು ಹೊಟ್ಟೆಯಲ್ಲೇ ಸಂತವನ್ನು ಪಡ್ತಾ ಇರ್ತಾನೆ. ಮತ್ತು ಕುತ್ತಿದ ಹತ್ರನೇ ಸ್ವಲ್ಪ ಹೊತ್ತು ನರಳಾಡ್ತಾನೆ. ಕೆಲವು ಕಾಲ ನರಳಾಡಿದಾದ್ಮೇಲೆ ಅದನ್ನು ಬಿಟ್ಟು ಅವನ ದೇಹ ಎಲ್ಲ ತಣ್ಣಗಾಗೋಗುತ್ತೆ. ಮತ್ತು ನರಳಾಟ ಅಂದರೆ ಅವ್ನು ನರಳಾಡ್ತಿರ್ತಾನಲ್ಲ ಅವನಲ್ಲಾಗಿರೋ ಸಂತ ಮತ್ತು ಅವನದು ಮನಸ್ಸಲ್ಲಿರೋ ನೋವು ಎಲ್ಲ ನರಳಾಟ ಎಲ್ಲ ನಿಂತೋಗುತ್ತೆ. ಮತ್ತು ಅದೇ ಅಂದರೆ ಸಂಜೆ ಆತ ಬರುತ್ತೆ. ಆಗ ದೇವಲ್ಯ ಪೇಟೆಗೆ ಹೋಗಿದ್ನಲ್ಲ ಇವನ ಹತ್ರ ಕಾಸು ಇಸ್ಕೊಂಡು ಹಂಗೆ ತರ್ತೀನಿ ಅಂತ, ಅವನು ದೇವಲ್ಯ ಪೇಟೆಯಿಂದ ಬಂದು ಅಜ್ಜನ ಬಳಿ ಬಂದು ಹೇಳ್ತಾನೆ, ಅಜ್ಜ ನಿಂಗೋಸ್ಕರ ನಾನು ಹೊಸದು ಲುಂಗಿ ತಂದಿದ್ದೀನಿ, ನೀನು ಅಂದರೆ ಹುಡ್ದಾಗಿಂದ ನೀನು ಬೇರೆ ಹರಿದೋಗಿರೋ ಚಡ್ಡಿ, ಹುಡ್ದಾಗಿಂದ ಅಲ್ಲ ವಯಸ್ಸಾದಾಗಿಂದ ಅಂದರೆ ಹರಿದೋಗಿರೋ ಚಡ್ಡಿಯಲ್ಲೇ ನೀನು ಕಾಲ ಕಳೆದಿದ್ಯಾ, ಬಿಟ್ಟರೆ ನಿನಗೆ ಹೊಸ ಅಂಗಿ ಹಾಕ್ಕೊಂಡಿಲ್ಲ, ನಾನು ಹೊಸ ಅಂಗಿ ತಂದಿದ್ದೀನಿ ಅಂತ ಅವ್ನು ತಂದಿರೋ ಬ್ಯಾಗಿಂದ ಅಂಗಿನ ತಗೊಂಡು ಕೊಟ್ಟರೆ ಆವಾಗ ರುಕ್ಮಜ್ಜ ಮಾತಾಡಲ್ಲ. ಆವಾಗ ದೇವಲ್ಯ ಹೇಳ್ತಾನೆ, ಏನಜ್ಜ ನೀನು ಹೇಳಿದ್ದು ಚಡ್ಡಿ ತಗೊಬಾ ಅಂತ ನಾನು ಅಂಗಿ ತಂದಿದ್ದೀನಿ ಅಂತ ನಿಮಗೆ ಕೋಪನ ಅಂತ ಅಜ್ಜನ ಸ್ವಲ್ಪ ಮುಟ್ಟಿ ಅಂದರೆ ಅಲ್ಲಾಡಿಸಿ ನೋಡಿದ್ರೆ ಅಜ್ಜ ಅವ್ನು ಅಲ್ಲಾಡಿಸಿದ್ದಕ್ಕೆ ಅಲ್ಲೇ ಬಿದ್ದೋಗ್ತಾನೆ. ಅಲ್ಲಿಗೆ ಅವನು ಸತ್ತೋಗ್ತಾನೆ ಅಲ್ಲೇ, ಅಂದರೆ ಮೊದಲೇ ಸತ್ತೋಗ್ಬಿಟ್ಟಿರ್ತಾನೆ. ಇವನು ಬಂದು ಮುಟ್ಟಿದ್ದಕ್ಕೆ ಅಜ್ಜ ಅಂದರೆ ಕೆಳಗೆ ಬಿದ್ದು ಅವನು ಬಿದ್ದೋಗ್ಬಿಡ್ತಾನೆ. ಆವಾಗ ಗೊತ್ತಾಗುತ್ತೆ ತನ್ನ ಮಾನ ಅಂದರೆ ಅವ್ನು ಯಾರೇ ಚಿಕ್ಕ ಮಕ್ಕಳು ಯಾರನ್ನೇ ಚುಡಾಯಿಸಿದ್ರು ಕೂಡ ಅವ್ನ ಚಡ್ಡಿ ಹರಿದೋಗಿದೆ ಅಂತ ಹೇಳ್ಕೊಳಲ್ಲ. ಸೊ ಎಳ್ಕೊಂಡಿಲ್ಲ ಮತ್ತು ಅವ್ನು ಸತ್ತೋಗಿದ್ದಾನೆ, ಇವಾಗ ಅವನ್ನ ಮಾನ ಮುಚ್ಚೋಕ್ಕೆ ಆಗಲ್ಲ, ಅಂದರೆ ಅವ್ರಿಗೆ ಪ್ರಾಣನೇ ಇಲ್ಲ ಅಂತ ಈ ಸ್ಟೋರಿನ ಇಲ್ಲಿಗೆ ಮುಗಿಸ್ತಾರೆ. ತುಂಬ ಚೆನ್ನಾಗೈತೆ. ಮಾನ ಅನ್ನೋ ಕತೆ ಅಲ್ವಾ. ಅಂದರೆ ಒಬ್ಬ ಹೆಂಡ್ತಿ ಮಗು ಯಾರೂ ಇಲ್ಲ ಅಂದರೆ ವಯಸ್ಸಾಗಿದ್ದ ಕಾಲಿಗೆ ಎಷ್ಟು ಕಷ್ಟ ಅನ್ನೋದು ಈ ಕಥೆಯಲ್ಲಿ ಹೇಳಿದ್ದಾರೆ ಅಲ್ವಾ.
ಲಲಿತಾ ನಾಯಕ್ ಅವರು ತುಂಬ ಚೆನ್ನಾಗಿದೆ. ಏನೂ ಇಲ್ಲ, ಸಿಂಪಲ್. ಏನು ಅಂದರೆ ಒಂದು ವಯಸ್ಸಾಗಿರೋ ತಾತ ಅವ್ರ ತಮ್ಮನ ಮನೆಯಲ್ಲಿ ಮಗನ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾನೆ. ಆಮೇಲೆ ಕೊನೆಯಲ್ಲಿ ಅವನ ಮಾನಕ್ಕೋಸ್ಕರ ಅವನ ಮಾನಕ್ಕೆ ಅಂದರೆ ಒಂದು ಚಡ್ಡಿ ತಗೊಂಡು ಬರೋಕ್ಕೆ ಕಾಸು ಕೊಟ್ಟಿದ್ದಕ್ಕೆ ಅವ್ರ ತಮ್ಮನ ಮಗ ಅವನ ಕಾಸು ಕೊಟ್ಟಿಲ್ಲ ಅಂತ ಊಟನೂ ಹಾಕಲ್ಲ. ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಅವನು ಪ್ರಾಣವನ್ನು ಬಿಡುತ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾನ ಅನ್ನೋ ಪಾಠದಲ್ಲಿ ಹೇಳಿದ್ದಾರೆ ಲಲಿತಾ ನಾಯಕ್ ಅವರು. ತುಂಬ ಚೆನ್ನಾಗಿದೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ. ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ಮೆಸೇಜ್ ಮಾಡಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಇದೇ ರೀತಿ ಎಲ್ಲ ಲೆಸನ್ಸು ಪೊಯಮ್ ಮಾಡಾಕಿದ್ದೀನಿ. ಬೇಕು ಅಂದರೆ ಒಂದ್ಕಿತ ಚೆಕ್ಔಟ್ ಮಾಡಿ.